ನನ್ನ ತಂದೆ ತಾಯಿಗಳ ನೆನಪುಗಳನ್ನು ಮರೆಯಬೇಕಾದರೆ ಈ ಸುರಾದೇವಿ ನನ್ನ ಹೃದಯದೊಳಗೆ ಹೋದರೆ ನನ್ನ ತಂದೆ ತಾಯಿಗಳ ನೆನಪುಗಳನ್ನು ಮರೆಯಬಹುದು. ಅಂದು ನಾನು ದೇವಸ್ಥಾನದಲ್ಲಿ ಮೂರ್ಛೆ ಹೋಗಿ ಬಿದ್ದಾಗ ಆ ದೇವಸ್ಥಾನದ ಪೂಜಾರಿ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ನನಗೆ ಉಪಚಾರ ಮಾಡದಿದ್ದರೆ ನಾನು ಇಷ್ಟೊತ್ತಿಗೆ ಸತ್ತು ಹೆಣವಾಗಿ ಬಿಡುತ್ತೇನೆ. ಮಿಸ್ಟರ್, ಸ್ವಲ್ಪ ದಾರಿ ಬಿಡಿ. ಓಹೋ, ಬರಬೇಕು ರಾಣಿಯವರು. ನೀನಾ ಆ ರೌಡಿ? ಏಯ್, ನನಗೆ ರೌಡಿ ಎಂದೆಯಾ? ರೌಡಿ ಎನ್ನದೆ ಮತ್ತೇನು ಮಹಾರಾಜನೆಂದು ಕರಿಬೇಕೆ? ಲೇ ಸುಂದರಿ, ನಾನು ಮತ್ತೆ ಹೆಣ್ಣು ಮಕ್ಕಳಿಗೆ ಅನ್ನ. ನಾನು ನಿನ್ನಂತ ಅರ್ಧಮರ್ಧ ಬಟ್ಟೆ ಹಾಕಿಕೊಂಡು ತಿರುಗಾಡುವವನಿಗೆ ನಾನೇ ಮಹಾರಾಜ. ರಾಜನಿಯಾಗಿರ್ಲಿ ಮಹಾರಾಜನಿಯಾಗಿರ್ಲಿ, ನೀನೊಬ್ಬ ರೌಡಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ದಾರಿ ಬಿಡು, ನಾನು ಮನೆಗೆ ಮನೆಗೆ ಹೋಗುವೆಯಾ? ಹೋಗುವೆ ಆದ್ರೆ ಮನೆಗೆಲ್ಲ ನಿನ್ನ ಶೀಲ ಕಳೆದುಕೊಂಡು ಸ್ಮಶಾನಕ್ಕೆ ಹೋಗುವೆ. ನಾನು ಯಾರು ಗೊತ್ತಾ? ಪಾಳೆಗಾರ ಜಯರಾಜನ ತಂಗಿ ಜಯಲಕ್ಷ್ಮಿ. ನನ್ನ ಶೀಲಗೆಡಿಸುವಿಯ? ನಿನ್ನ ಸುಮ್ಮನೆ ಬಿಡಲ್ಲ. ನೀನ್ ಯಾರಾದ್ರೆ ನನಗೇನು? ನನಗೆ ರೌಡಿ ಅಂದಲ್ಲ? ಹಾಗಿದ್ರೆ ನಿನ್ನ ಶೀಲ ಹಾಳಾಗೋದು ಈ ರೌಡಿ ಕೈಯಿಂದ. ನನ್ನ ಬಿಟ್ಬಿಡು, ನೀನ್ ಹೇಳಿದ ಹಾಗೆ ನಾನು ಕೇಳ್ತೀನಿ. ಹಾಗಿದ್ರೆ ಒಂದು ಹಾಡು ಹಾಡು. ನೋ, ನನಗೆ ಹಾಡಲು ಬರೋದಿಲ್ಲ. ಹಾಡು ಹೇಳದಿದ್ರೆ ಹಾಳು ಮಾಡುವೆ ನಿನ್ನ ಶೀಲವನ್ನು. ಇವನು ಹೇಳಿದಂತೆ ಕೇಳಿ ನನ್ನ ಮಾನ ಪ್ರಾಣವನ್ನ ಕಾಪಾಡಿಕೊಳ್ಳಲೇಬೇಕು. ಆಯ್ತು.
ಆದಷ್ಟು ಹಾಡ್ತೀನಿ. ನಾನಿಲ್ಲಿ ಹೋಗ್ತೀನಿ. ಇಲ್ಲಿ ನಾನು ರೌಡಿ ಆಗಬೇಕಾದ್ರೆ ಕಾರಣನೇ ಬೇರೆ ಇದೆ. ಬಟ್ ನಾವು ಹೂ ಎಂದು ಉಸಿರು ಬಿಟ್ಟರೆ ನೀವು ಹುಟ್ಟು ಬಟ್ಟೆ ಕಳಿಸಿ ನೆಲಕ್ಕೆ ಬೀಳುತ್ತದೆ. ಅಂತ ಪವರ್ಫುಲ್ ಮ್ಯಾನ್ ನಾನು, ಗೊತ್ತಾ? ಬಟ್ ನಾನು ರೌಡಿ ಆಗಬೇಕಾದ್ರೆ ಕಾರಣನೇ ಬೇರೆ ಇದೆ. ನೀ ಹೇಳಿದಂತೆ ಕೇಳಲಿಕ್ಕೆ ನಾನೇನು ನಿನ್ನ ಕೈ ಗೊಂಬೆ ಅಂತ ತಿಳಿದುಕೊಂಡಿದ್ದೀಯ? ಏಯ್, ಸುಮ್ಮನೆ ನನ್ನ ತಲೆ ತಿನ್ನಬೇಡ. ನೀನು ಇನ್ನೊಂದು ಇಂಪಾದ ಗೀತೆಯನ್ನು ಹಾಡೇ ಹೋಗಬೇಕು. ಗೋಲಿಂದ ಬಯಸಿದಾಗ
ರೌಡಿ ನಿನ್ನ ದೇಹ ಸುಖವನ್ನು ಸವಿಯಲೇಬೇಕು. ಹಾಡು ಹಾಡಿದ್ರೆ ಬಿಡಬಹುದು ಅಂತ ಹಾಡಿದೆ ಅಷ್ಟೇ. ಅಂದ ಮಾತ್ರಕ್ಕೆ ನನ್ನನ್ನ ಅನುಭವಿಸಬೇಕೆಂಬ ಹಂಬಲ ನಿನ್ನಲ್ಲಿದ್ದೆ. ಬಾ, ನನ್ನ ಶೀಲಗೆಡಿಸಿ ನಿನ್ನ ಆಸೆ ತೀರಿದ ಮೇಲಾದ್ರೂ ನನ್ನನ್ನ ಬಿಡ್ತೀಯಲ್ಲ. ಯಾಕೆ ಮೌನವಾಗಿ ನಿಂತ್ಕೊಂಡೆ? ಬಾ, ನನ್ನ ಸರಿ ಆಚೆ, ನನಗೆ ನಿನ್ನ ಮುಖ ನೋಡಲು ಅಸಹ್ಯವಾಗುತ್ತಿದೆ. ಇಲ್ಲ, ನನಗೆ ನೀನು ಬೇಕು. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನನ್ನ ತಲೆ ತಿನ್ನಬೇಡ. ನಾಳೆ ಮದುವೆ ಆಗಿ ಈ ಭೂಮಿಯಲ್ಲಿ ಮಾನವಂತ ಹೆಣ್ಣು ಮಗಳಾಗಿ ಬಾಳು. ನಾನು ಬರ್ತೀನಿ. ಗುಡ್ ಬೈ. ಹದ್ದಿನಂತೆ ನನ್ನ ಮೇಲೆ ಗಂಡ ಹಾಕಿ ಮಾನವಂತ ಹೆಣ್ಣಾಗು ಎಂದು ಹಾರೈಸಿ ಹೋದಲ್ಲ. ಎರಡೇ, ಇವನು ಯಾರೆಂಬುದನ್ನ ಮುಂದೆ ಕಂಡು ಹಿಡಿದು ನಮ್ಮಣ್ಣನಿಗೆ ಹೇಳಿ ಇವನಿಗೊಂದು ಗತಿನ ಕಾಣಿಸಲೇಬೇಕು. ರೀ ಮಿಸ್ಟರ್, ಸ್ವಲ್ಪ ನಿಲ್ಲಿ. ಓ, ಯಾರು? ಓ, ನೀವಾ? ಹೌದು, ನಾನು ಜಯರಾಜನ ತಂಗಿ ಜಯಲಕ್ಷ್ಮಿ ಅಂತ ನನ್ನ ಹೆಸರು. ನಿಮ್ಮ ಪರಿಚಯ ನನಗಾಗಲಿಲ್ಲ. ನನ್ನ ಹೆಸರು ಆ ಬಡ ಪ್ರಕಾಶನ ತಮ್ಮ ಭರತ್ ಅಂತ ನನ್ನ ಹೆಸರು. ಭರತ್, ನಿಮ್ಮ ಶೌರ್ಯಕ್ಕೆ ನಾನು ಮನಸೋತು ಹೋಗಿದ್ದೆ. ಸದಾ ನಿಮ್ಮೊಂದಿಗೆ ಇರಬೇಕು ಅಂತ ನಿರ್ಧರಿಸಿದ್ದೇನೆ. ಅದಕ್ಕಾಗಿ ನಿಮ್ಮನ್ನ ಹುಡುಕಿಕೊಂಡು ನಿಮ್ಮಲ್ಲಿಗೆ ಬಂದಿದ್ದೇನೆ. ನೋಡಿ, ನೀವು ಆಕಾಶ, ನಾವು ಭೂಮಿ. ಅದರಂತೆ ನೀವು ಶ್ರೀಮಂತರು, ನಾವು ಬಡವರು. ನಿಮಗೂ ನಮಗೂ ತುಂಬಾ ಅಂತರವಿದೆ. ನೋಡಿ, ಪ್ರೀತಿ ಪ್ರೇಮಕ್ಕೆ ಬಡತನ ಸಿರಿತನ ಬೇಕಾಗಿಲ್ಲ. ಎರಡು ಹೃದಯಗಳು ಒಂದಾದ್ರೆ ಮುಗಿಯಿತು. ನೋಡಿ, ಈ ಜಯಲಕ್ಷ್ಮಿ ಹುಟ್ಟಿ ಬಂದಿದ್ದೆ ನಿಮಗಾಗಿ. ಐ ಲವ್ ಯು ರಾಜಾ, ಐ ಲವ್ ಯು. ಆಯ್ತು, ಆ ಲಕ್ಷ್ಮೀ ದೇವಿ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ. ಐ ಲವ್ ಯು ಚಿನ್ನ, ಐ ಲವ್ ಯು.
ಲಕ್ಷ್ಮಿ, ಹೀಗೆ ಒಬ್ಬಳೇ ಒಂಟಿಯಾಗಿ ಅಡ್ಡಾಡಬೇಡ. ಮೊದಲೇ ಕಾಲು ಕಟ್ಟಿದೆ, ಎಚ್ಚರದಿಂದ ಓಡಾಡ್ಬೇಕು. ನಿಮ್ಮಂತ ಅಂಜದೆ ಗಂಡು ನನ್ನ ಜೊತೆ ಇರ್ಬೇಕಾದ್ರೆ ಯಾರ ಅಂಜಿಕೆನೂ ನನಗಿಲ್ಲ. ಆಗ ನನಗೂ ಬಂದು ತುಂಬಾ ಹೊತ್ತಾಯ್ತು, ಲೇಟ್ ಆಗುತ್ತಿದೆ. ಅದೇ ಸಮಯದಲ್ಲಿ ಇನ್ನೊಂದು ಇಂಪಾದ ಗೀತೆಯನ್ನು ಹಾಡಬಾರದೇ ನನ್ನ ಚಿನ್ನ. ಅಯ್ಯೋ, ಹಾಗೆ ಆಗ್ಲಿ.